ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾವಿವಾಗ ಅಟ್ ಪ್ರೆಸೆಂಟ್ ಧರ್ಮಸ್ಥಳದಲ್ಲಿ ಇದ್ದೀವಿ. ದೀಪು ಅವರು ಪಾಪು ಮುಡಿ ಕೊಟ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಅವರು ಕೂಡ ಬಂದರು. ನಾವು ಇವಾಗ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಹತ್ರ ಎಂಟ್ರಿ ಆದ್ವಿ. ಪಾಪುದು ತುಲಾಭಾರ ನೀವು ಹಿಂದೆ ಹೋಗಿ. ಆಯ್ತಾಯ್ತು ಆಗೋಯ್ತು. ನಾವಿವಾಗ ದೇವಸ್ಥಾನದಿಂದ ಆಚೆ ಬಂದ್ವಿ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋ ಕಾರಣ ಯಾವುದೇ ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ. ಪಾಪುದು ತುಲಾಭಾರದ್ದು ಮಾತ್ರ ನಾನಲ್ಲಿ ಮಾಡ್ಕೊಂಡು ಬಂದಿದ್ದೆ. ಪಾಪುಗೆ ನಾನು ಹುಟ್ಟೋಕ್ಕಿಂತ ಮುಂಚೆ ಹರಕೆ ಕಟ್ಕೊಂಡಿದ್ದೆ. ಸೊ ಹಾಗಾಗಿ ನಾನಿಲ್ಲಿ ಹರಕೆನ ತೀರ್ಸೋಕ್ಕೋಸ್ಕರನೇ ಬಂದಿದ್ದು ಈ ಸಲ. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಷ್ಟು ಫ್ರೀ ಇತ್ತು ಅಂದರೆ ನಾನು ಇಷ್ಟು ದಿನಗಳಲ್ಲಿ ಬಂದಿದ್ದರಲ್ಲಿ ಇವತ್ತು ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ನಾವಿಲ್ಲಿಂದ ಈಗ ಧರ್ಮಸ್ಥಳದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇದಕ್ಕೆ ಹೋಗೋದು ಗಣಪತಿ ದೇವಸ್ಥಾನ. ದೇವರ ದರ್ಶನ ಕೂಡ ಬೇಗ ಆಗಿದ್ದರಿಂದ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ನಾವಿವಾಗ ಹೋಗ್ತಾ ಇರುವ ದೇವಸ್ಥಾನ ಯಾವುದು ಅಂತ ಅಂದರೆ ಧರ್ಮಸ್ಥಳದ ಹತ್ತಿರದಲ್ಲಿ ಇರುವಂತಹ ಸೌತಡ್ಕ ಗಣಪತಿ ದೇವಾಲಯಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಸುತ್ತಲೂ ಅಂಗಡಿಗಳು ಇರೋದನ್ನು ನಾನು ಅದನ್ನು ತೋರಿಸ್ತೀನಿ ಇವಾಗ ನಿಮಗೆ. ನಮ್ಮದು ಕೂಡ ಹರಕೆ ಇದ್ದಿದ್ದರಿಂದ ನಾವು ಇಲ್ಲಿ ಗಂಟೆಗಳನ್ನು ತಗೊಳ್ತಾ ಇದ್ದೀವಿ. ದೇವರ ಪೂಜೆಗೆ ಎಷ್ಟು ಚೆನ್ನಾಗಿ ಹೂವನ್ನು ಗರ್ಕಿನ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ ನೋಡಿ. ಇಲ್ಲಿ ಸೌತೆಕಾಯಿ ಯಾಕೆ ಸ್ಪೆಷಲ್ ಇದ್ರ ಬಗ್ಗೆ ನಾನು ಇವಾಗ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ದೇವಸ್ಥಾನವನ್ನು ಒಂದು ರಾಜಮನೆತನ ಆಳ್ತಾ ಇತ್ತಂತೆ. 12ನೇ ಶತಮಾನದಲ್ಲಿ ಶತ್ರುಗಳು ಇದನ್ನು ನಾಶವನ್ನು ಮಾಡ್ತಾರಂತೆ. ಆಗ ಅಲ್ಲಿರುವ ದನ ಕಾಯುವಂತಹ ಜನರು ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಸೌತೆಕಾಯಿ ಬೆಳೆಯುವಂತಹ ಪ್ರದೇಶದಲ್ಲಿ ಇಡ್ತಾರಂತೆ. ಇಲ್ಲಿ ಸೌತಡ್ಕ ಅಂದರೆ ಸೌತ್ ಅಂದರೆ ಸೌತೆಕಾಯಿ, ಅಡ್ಕ ಅಂದರೆ ಸೌತೆಕಾಯಿ ಬೆಳೆಯುವಂತಹ ಪ್ರದೇಶ, ಹಾಗಾಗಿ ಸೌತಡ್ಕ ಅಂತ ಕರೀತಾರೆ. ಈ ದೇವರಿಗೆ ಸೌತೆಕಾಯಿಯನ್ನು ನೈವೇದ್ಯಕ್ಕೂ ಕೂಡ ಇಡ್ತಿದ್ರಂತೆ. ಸೊ ನಮ್ಮ ಹರಕೆಯು ಕೂಡ ಫಲಿಸಿದ್ರಿಂದ ನಾವು ಕೂಡ ಅಲ್ಲಿಗೆ ಹರಕೆಯನ್ನು ತೀರಿಸಿದ್ವಿ. ಅದಾದಮೇಲೆ ಇಲ್ಲಿ ನಾವಿವಾಗ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇದ್ದೀವಿ. ಸೊ ಸುಬ್ರಹ್ಮಣ್ಯಕ್ಕೆ ಎಂಟ್ರಿಯನ್ನು ಆದ್ವಿ. ಸೊ ಒಳಗಡೆ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಹಳೆ ಸುಬ್ರಹ್ಮಣ್ಯಕ್ಕೆ ನಾವು ಬಂದಿದ್ದೇವೆ. ಅಲ್ಲೂ ಕೂಡ ದರ್ಶನವನ್ನು ಮುಗಿಸ್ಕೊಂಡು ಮುಂದೆ ಬರಬೇಕಾದ್ರೆ ಗಡಿ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡಿಕೊಂಡು ಹಾಗೆ ಬರ್ತಾ ಇದ್ವಿ. ಅಲ್ಲಿ ಕೋತಿಗಳನ್ನೆಲ್ಲ ನೋಡಿಕೊಂಡು ಅವಕ್ಕೂ ಕೂಡ ನಾವು ತಂದಿದ್ವಲ್ಲ ಪ್ರಸಾದ, ಅದನ್ನು ಕೂಡ ಕಾಯಿ ಎಲ್ಲ ಕೊಟ್ವಿ. ಅವು ಕೂಡ ತಿಂತಾಯಿದ್ದು, ಬಾಳೆಹಣ್ಣು ಎಲ್ಲದನ್ನೂ ಕೂಡ ತಿಂತಾಯಿದ್ದು. ಸುತ್ತಲೂ ಕಾಡೇ ಇರೋದರಿಂದ ಅಲ್ಲಿ ಪ್ರಾಣಿಗಳು ತುಂಬಾ ಇರ್ತವೆ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಓಡಾಡಬೇಕಾಗಿರುತ್ತೆ. ಅವು ಇಲ್ಲಿ ಬಂದು ನಿಂತ್ಕೊಂಡು ನೋಡಿ. ಇಲ್ಲಿ ಎಸಿ ಕೈಯಿಂದ ಕೈ ಮೇಕೆ ತೆಗಿತವೆ. ಬಿದ್ದು